ದರ ಏರಿಕೆ ವಿರುದ್ಧ ಕೆಂಡ ಕಾರಿದ ಎಚ್.ಡಿ. ಕುಮಾರಸ್ವಾಮಿ ಟ್ವೀಟ್ ಮುಖಾಂತರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಿನಕ್ಕೊಂದು ಸುಳ್ಳು, ತಿಂಗಳಿಗೊಂದು ದರ ಏರಿಕೆ. ಕರ್ನಾಟಕ ಈಸ್ಟ್ ಇಂಡಿಯಾ ಕಾಂಗ್ರೆಸ್ ಕಂಪನಿ ಆಡಳಿತದ ವೈಖರಿ ಇದೆ. ಕಾಂಗ್ರೆಸ್ ಕಂಪನಿ ಸರ್ಕಾರ ಕಸದ ಮೇಲೆಗೂ ಸೆಸ್ ಗುದಿಸ್ತಾ ಇದೆ. ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಘೋರಿ ನಾಚುವಂತೆ ದರ ಏರಿಕೆ ದಂಡಯಾತ್ರೆ ಆಗ್ತಿದೆ. ದುರಾಡಳಿತದಿಂದ ಸಮೃದ್ಧ ಕರ್ನಾಟಕವನ್ನು ಕಾಂಗ್ರೆಸ್ ಬರ್ಬಾದ್ ಮಾಡಿದೆ. ಕಾಂಗ್ರೆಸ್ ಕಂಪನಿ ಸರ್ಕಾರ ದರ ಬೀಜಾಸುರ ರೂಪ ತಳೆದು ಜನರ ರಕ್ತ ಹೀರ್ತಾ ಇದೆ. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಕಿಡಿಕಾರಿದ್ದಾರೆ ಎಚ್.ಡಿ.ಕೆ. ಇಂದಿನಿಂದ ಕಾಂಗ್ರೆಸ್ ಕಂಪನಿ ಸರ್ಕಾರ ಕಸದ ಮೇಲೆಗೂ ಸೆಸ್ಸನ್ನು ಒದಿಸ್ತಾ ಇದೆ. ಕರ್ನಾಟಕ ಈಸ್ಟ್ ಇಂಡಿಯಾ ಕಾಂಗ್ರೆಸ್ ಕಂಪನಿ ಸರ್ಕಾರದ ಆಡಳಿತ ವೈಖರಿ ಇದು ಅಂತ ಅನೇಕ ವಿಚಾರಗಳ ಬಗ್ಗೆ ಕೆಂಡಕಾರಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಕುಮಾರಸ್ವಾಮಿ ಅವರ ಟ್ವೀಟ್ ನೀವು ಗಮನಿಸ್ತಾ ಇರೋದು. ದಿನಕ್ಕೊಂದು ಸುಳ್ಳು, ತಿಂಗಳಿಗೊಂದು ದರ ಏರಿಕೆ ಅನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ಸಾಕಷ್ಟು ಪಾಯಿಂಟ್ಸ್ ಹಾಕಿದ್ದಾರೆ. ಯಾವ್ದ್ಯಾವ್ದ್ರ ರೇಟ್ ಜಾಸ್ತಿ ಆಗಿದೆ ಅನ್ನೋದ್ರ ಬಗ್ಗೆ, ನೀರು, ಮೆಟ್ರೋ, ರೈಲು ಪ್ರತಿ ಒಂದ್ರ ಬಗ್ಗೆಯೂ ಕೂಡ ಇಲ್ಲಿ ಅವರು ಮೆನ್ಷನ್ ಮಾಡ್ತಾ ಇದ್ದಾರೆ. ಎಲ್ಲದರ ರೇಟು ಕೂಡ ದುಬಾರಿ ಆಗ್ತಾ ಇದೆ. ಇದು ದುಬಾರಿ ದುನಿಯಾ ಅನ್ನೋದನ್ನು ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಮ್ಮ ಎಕ್ಸ್ ಖಾತೆಯಲ್ಲಿ ಅಸಮಾಧಾನವನ್ನು, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಾಕಷ್ಟು ರೀತಿಯಾದಂಥ ಪದಗಳನ್ನು ಬಳಕೆ ಮಾಡಿದ್ದಾರೆ, ವ್ಯಾಖ್ಯಾನವನ್ನು ಮಾಡಿದ್ದಾರೆ. ದಿನಕ್ಕೊಂದು ಸುಳ್ಳು, ತಿಂಗಳಿಗೊಂದು ದರ ಏರಿಕೆ. ಕರ್ನಾಟಕ ಈಸ್ಟ್ ಇಂಡಿಯಾ ಕಾಂಗ್ರೆಸ್ ಕಂಪನಿ ಆಡಳಿತದ ವೈಖರಿ ಇದು. ಕಾಂಗ್ರೆಸ್ ಕಂಪನಿ ಸರ್ಕಾರ ಕಸದ ಮೇಲೆಯೂ ಸೆಸ್ಸನ್ನು ಒದಿಸ್ತಾ ಇದೆ. ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಘೋರಿ ಇವರೂ ನಾಚುವಂತೆ ದರ ಏರಿಕೆಯ ದಂಡಯಾತ್ರೆ ಆಗ್ತಾ ಇದೆ. ದುರಾಡಳಿತದಿಂದ ಸಮೃದ್ಧ ಕರ್ನಾಟಕವನ್ನು ಕಾಂಗ್ರೆಸ್ ಬರ್ಬಾದ್ ಮಾಡಿದೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಕಂಪನಿ ಸರ್ಕಾರ ದರ ಬೀಜಾಸುರ ರೂಪ ತಳೆದು ಜನರ ರಕ್ತವನ್ನು ಹೀರೋ ಕೆಲಸಕ್ಕೆ ಮುಂದಾಗಿದೆ ಅಂತ ಕೂಡ ಹೇಳ್ತಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಕಿಡಿಕಾರಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಈಗ ಕೇಂದ್ರ ನಾಯಕರು, ಸಂಸದರು ರಾಜ್ಯದಲ್ಲಾಗ್ತಿರುವಂಥ ದರ ಏರಿಕೆ, ಜನರಿಗಾಗ್ತಿರುವಂಥ ಸಮಸ್ಯೆಯ ಬಗ್ಗೆ ಸುದೀರ್ಘವಾಗಿ ಟ್ವೀಟ್ ಮಾಡಿ ಈ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆಲ್ರೆಡಿ ಈಗ BJPಯವರು ಪ್ರತಿಭಟನೆಯ ಹಾದಿ ಹಿಡಿತಾ ಇದ್ದಾರೆ. ಎಲ್ಲದರ ರೇಟ್ ಜಾಸ್ತಿ ಆದರೆ ಪಾಪ ಜನರಿಗೆ ಕಷ್ಟ ಆಗತ್ತೆ ಅಂತ ಧರಣಿ ಕೂರೋದಕ್ಕೆ ನಿರ್ಧರಿಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ JDSನ ಮುಖಂಡರು, ಕುಮಾರಸ್ವಾಮಿಯವರು, ಕೇಂದ್ರ ಸಚಿವರು ಈಗ ಸರ್ಕಾರದ ವಿರುದ್ಧ ಟ್ವೀಟ್ ಮಾಡೋದ್ರ ಮುಖಾಂತರವಾಗಿ ಹರಿಹಾಯ್ದಿದ್ದಾರೆ. ನೋಡಿ, ಎಲ್ಲದರ ಬೆಲೆ ಏರಿಕೆ ಆಗ್ತಿರುವಂಥ ಬೆನ್ನಲ್ಲೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. BJPಗರು ಕೂಡ ಪ್ರತಿಭಟನೆ ಮತ್ತು ಹೋರಾಟದ ಎಚ್ಚರಿಕೆಯನ್ನು ನೀಡುವುದರ ಜೊತೆಗೆ ಅದಕ್ಕೆ ಅಂತ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಈ ಸರ್ಕಾರದ ವಿರುದ್ಧ ಚಾಟಿ ಬೀಸೋ ಕೆಲಸವನ್ನು ಮಾಡಿದ್ದಾರೆ. ದಿನಕ್ಕೊಂದು ಸುಳ್ಳು, ತಿಂಗಳಿಗೊಂದು ದರ ಏರಿಕೆ ಅನ್ನುವಂಥ ಹೆಡ್ಡರನ್ನು ಹಾಕೋದ್ರ ಮುಖಾಂತರವಾಗಿ ಒಂದಷ್ಟು ವಿಚಾರಗಳನ್ನು ಅವರು ಪ್ರಸ್ತಾಪಿಸಿದ್ದಾರೆ. ಯಾವ್ದ್ಯಾವ್ದ್ರ ರೇಟ್ ಜಾಸ್ತಿ ಆಗಿದೆ, ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಅವರು ಸಂಪೂರ್ಣವಾಗಿ ಹೇಳೋದ್ರ ಮುಖಾಂತರವಾಗಿ ಈ ಸರ್ಕಾರದ ವಿರುದ್ಧ ಹರಿಹಾಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ.